You name. My name is Vasco da Gama. You country. My country is Maldives. ಇವನು ಮಲಾಡಿಸ್ ಅಂತ ಅದೆಲ್ಲ ಐತೋ ಅದು ಅವನಿಗೆ ಗೊತ್ತು. Beautiful village. Your village is so beautiful. So beautiful village. ಏನೋ ಇಂಗ್ಲೀಷಲ್ಲಿ ಬಗೊಳ್ತಾವನ ತೆಗಿ. What? ಡ್ಯಾನ್ಸ್. Please song play. الحبيبي الحبيبي ولا ولا الحبيبي 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 ولا ولا Girl, you're the bomb, you're the loving machine. Oh, mere nas nas mein. Oh, mere rag rag mein. Oh, ಏ ಭಾನು ದಿವಸ ನಮ್ಮ ಅತ್ತೆ ಮಗಂದು ಮದುವೆ ತಗೊಂಡ್ರು. ಈರಣಿ ಬೇರೆ ಹೇಳಿದೆ ಚಪ್ಪರ ಹಾಕೋಕ್ಕೆ, ಅವ್ನು ಬೇರೆ ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನ್ ಬೇರೆ ಹೋಗ್ತಿಲ್ಲ. ನೆಡ್ರು ನಾವೇ ಹೋಗಿ ತೊಂದರೆ ಆಗುತ್ತೆ. ತೆಂಗಿನ ಮರ ಯಾರಿಗಾರ ಹತ್ತಕ್ಕೆ ಬರ್ತೇನೆ? ನಿಮ್ಗೆ ಯಾರಿಗಾರ ಹತ್ತಕ್ಕೆ ಬರ್ತೇನೆ? ನಿಮ್ಗೇನ ತೆಂಗಿನ ಮರ ಏನಾರ? ಹಾಂ, ನನಗೆ ಹತ್ತಕ್ಕೆ ಬರಲ್ಲಪ್ಪ. ಹೌದಾ, ನಿನಗೇನು ಬರ್ತೇನಾ? ಇವನು ಬೇರೆ ಮೂಗ, ಇವನಿಗೆ ಬೇರೆ ಮಾತೇ ಬರಲ್ಲ. ರಾಜು ನಿನಗೆ ಬರ್ತೇನೆ ರಾಜು? ನಾನು ಅದ್ಯಾವುದೋ ಸಣ್ಣ ವಯಸ್ಸಲ್ಲಿ ಹತ್ತಿದ್ದೆ. ಈಗ ಒಂದ್ಸರಿ ಟ್ರೈ ಮಾಡ್ತೀನಿ, ಬರೋಣ. ನಡಿಯಪ್ಪ ಹಂಗ ನೋಡೋಣ. ಹುಷಾರ್ತ ನಿಮ್ಮ ಅಪ್ಪ ಅಮ್ಮ ಮತ್ತೆ ಏನು ಹೇಳೋಣ ಬಿದ್ರೆ ಏನಾರ. ಇವನು ಯಾರು? ಹೊಸ್ಕೊಡಿಗಮ್ಮ ನಿನ್ ಮರ ತಗೊಡ್ತೇನ? ತೆಂಗಿನ ಮರ ತಗೊಡ್ತಾ? What is your name? ಹೊಸ್ಕೊಡಿಗಮ್ಮ ನಿನ್ ಮರ ತಗೊಡ್ತ ತೆಂಗಿನ ಮರ? ಏನ್ ಮಾತಾಡಲ್ಲ, ಕನ್ನಡ ಬಿಟ್ಟರೆ ಬರಲ್ಲ, ಇಂಗ್ಲೀಷ್ ಯಾರಿಗೆ ಗೊತ್ತು? What is your name? ಯಾರು ಇವನು? What is your name? ಯು ವಿಚ್ ತೆಂಗಿನ ಮರ ತಕ್ಕ ಬರ್ತಾ ಅಂತ ಕೇಳ್ತಿರೋದು ನಾನು. ತೆಂಗಿನ ಮರ ಕೊಕೊನಟ್ ಹಚ್ಚಾರ? ಕೊಕೊನಟ್ ಟ್ರೀ ಜಂಪಿಂಗ್ Lola. ಬರ್ತಾನೆ. ನೀನು ಹೋಗ. ಹತ್ತು ರಾಜ ಬೇಗ. ಒಳ್ಳೆ ಹಸಿರು ಚಪ್ರ ಹಾಕ್ಬೇಕು ನಾವು, ಒಳ್ಳೆ ಚೆನ್ನಾಗಿರೋದು. ಹೋಗೋಣ? ಹೊಸ್ಕೊಡಿಗಮ್ಮ ಶೂಟ್ ಮಾಡುವ ಇಲ್ಲೆಲ್ಲ ಮುಂದೆ ಮಾಡೋದು. ಇದೇ ಕಡೆ ನಮ್ಮ ತೋಟ. ಹೌದಾ? ಮೊದ್ಲು ಮಾಯ್ಸೋಪ್ ತರನ, ಆಮೇಲೆ ಸಾಗೆ ಬೇಡ ಈಗ? ಬೇಡ, ಮೊದ್ಲು ಮಾಯ್ಸೋಪ್ ಮಕ್ಕಳಂಬ. ಮೈಸೂಪ್ ತರ ಮೊದಲು, ಅದಾದ್ಮೇಲೆ ಸಾಗೆ ತರ. ಸರಿ ಹಂಗೆ ಮಾಡೋಣ ಬಿಡಿ. Wow, super mango tree. Hey, it is your mango tree. ಇವನು ಏನ್ ಹೇಳ್ತಮ್ಮ ಒಂದು ಅರ್ಥ ಆಗ್ತಿಲ್ಲ. Oh, super mango tree. ಅಯ್ಯೋ ಏನ್ ಮ್ಯಾಂಗೋ ಅಂತನು ಏನಂತ ಒಂದು ಮ್ಯಾಂಗೋ ಅಂದ್ರೆ ಏನ್ರು? ಅದೇ ಅಣ್ಣ ತಪ್ಪ ಇರುತ್ತಲ್ಲ, ಹಣ್ಣು ಮಾವಿನಣ್ಣು. ಓ ಇವನು ಕನ್ನಡದ ಮಾವಿನ ಹಣ್ಣು ಇಂಗ್ಲೀಷ್ ಅಲ್ಲಿ ಹೇಳ್ತವನೆ. ಇನ್ನು ಹೇಳಿದ್ನ ಇವನು ಇಂಗ್ಲೀಷ್ ಅವನು. ಸಾಕ ಚಪ್ರ ಅಷ್ಟು. What? ನೀನು ಅಮಿಕಾ ಕೂತ್ಕೊಂಡ್ಬೇಡಪ್ಪ, ನನಗೆ ಈ ತರ ಕೇಳಲೇಬೇಡ. ವಾಟ್ ಪಾಟ್ ಅನ್ನೋದು ಕನ್ನಡದಲ್ಲಿ ಮಾತಾಡು. ಅಮಿಕಾ ಅಂದ್ರೆ ಏನೇಳು? ಅಮಿಕಾ ಕೂತಾನೆ, ಅಮಿಕಾ ಅಂತ ಇಂಗ್ಲೀಷ್ ಯಾರಿಗಾರ ಬರ್ತೇನೆ? ಯಾರಿಗಾರ ನಿಂಗೆ ಬರ್ತೇನಾ? ಇಂಗ್ಲೀಷ್ ಬರ್ತೇನೆ ಮೊದ್ಲೇ ಯಾಗ ಇಂಗ್ಲೀಷ್ ಅಲ್ಲಿ ಬರ್ತೀನಿ. ಇವನಿಗೆ ಮೊದ್ಲು ಇವನ್ ಜೊತೆ ನಮ್ಮ ಫ್ರೆಂಡ್, ನಮ್ಮ ಅತ್ತೆ ಮಗ ಇವನ್ ಜೊತೆ ಫ್ರೆಂಡ್ ಮಾಡಿದ್ನಲ್ಲ, ಫ್ರೆಂಡ್ಶಿಪ್ ಏನು ಎಲ್ಲ ಒಟ್ಟಿಗೆ ಸ್ವಾಗತ ಮ್ಯಾಂಗೋ ವಿಡಿಯೋ ಮಾಡ್ಕೊಂತಾರೋ ಬಾ. ಇಲ್ಲಿ ಬಿಟ್ಟೋಣ, ಹುಷಾರ್ಕೊಣ. ಇಲ್ಲಿ ಆವಿರುತ್ತೆ, ಹಾವು ಗುಸ್ನಾಗಪ್ಪ ಸ್ನೇಕ್ ಇದೆ, ಸ್ನೇಕ್ ಟ್ವಿಶ್ ಅಂದ್ಬಿಡುತ್ತೆ, ಹುಷಾರು. What is this? Also Sagni. Gomate Sagni.
ಸಗಣಿ ಹಸು ಸಗಣಿ ಬ್ಯಾಡ್ ಸ್ಮೆಲ್ ಇಟ್ ಇಸ್ ಬ್ಯಾಡ್ ಸ್ಮೆಲ್ ಫುಲ್ ಬ್ಯಾಡ್ ಸ್ಮೆಲ್ ಮುಂದೆ ರಾಜು ಮರ ಹತ್ತು ಆರಾಮಾಗಿ ಎದುರುಬೇಡ ನಾವೆಲ್ಲ ಇದೀವಿ ಆಯ್ತಾ ಎಳ್ನೀರು ಕೊಡಪ್ಪ ನಮಗೆ ಹೊಟ್ಟೆ ಸಿಗೈತೆ. ಹಾ ಕುಡಿಯೋಣ ಎಳ್ಳೀರ ಕುಡಿಯೋಣ ನಮ್ದೇ ತೋಟ ಕಂಡು ಈ ತರ ಕುಡಿರೋ ಎಳ್ಳೀರ ರಾಜು ಈ ಮರ ಕತ್ತೇನ ರಾಜು ಇಷ್ಟೊಂದು ಹೈಟ್ ಐತೆ ಕಾಣ ಆಗಲ್ಲ ಕಾಣ ನಂಗೆ. ಏ ನೋಡೋಣ ಒಂದು ದಪ್ಪ ದಪ್ಪ ಎಳ್ನೀರು ಚೆನ್ನಾಗಿದಾವೆ ಮತ್ತೆ ಅಲ್ಲಿ ಹತ್ತುತ್ತೀನಿ ಅಂದೆ ಇಷ್ಟೊಂದು ಹೈಟ್ ಆಗಲ್ಲ ನೋಡೋಣ. ಎಳ್ಳೀರು ಚೆನ್ನಾಗಿ ಎಳ್ಳೀರು ಕುಡಿಬೋದು ಮತ್ತೆ ಹತ್ತುತ್ತೀನಿ ಅಂತ ಹೇಳ್ಬಿಟ್ಟಿಯ ಯಾವ್ದಾದ್ರು ಸಣ್ಣ ಮರ ಹುಡ್ಕೋಣ ಸಣ್ಣ ಮರನ ಸಣ್ಣ ಅಲ್ಲೊಂದು ಚಾಮರ್ಕೋ ಅನ್ನೋಣ ಬರೀ ವಾಸ್ಕೋಡಿಗ ಮೇಲೆ ಹೋದ್ನ ಓ ಅಲ್ಲಿ ಎಲ್ಲೋ ವಿಡಿಯೋ ಮಾಡ್ತೀಯ ಅಲ್ಲಿ ಶೂಟ್ ಮಾಡ್ತೀನಿ ಬರ್ತಂಬ ವಾಸ್ಕೋಡಿಗಾಮ ಕಮ್ ಕಮ್ ರಾಜ ಹುಷಾರಾಗಿ ಹತ್ಬೇಕು ಮಾತ್ರ ಬಾ ಮತ್ತೆ ಆಮೇಲೆ ಕೊಡ್ತೀನಿ ನಾನು ನಿಮ್ಗೆ ಮತ್ತು ನಿಧಾನ ಕೈ ಮುಗ್ದತ್ತು ತೆಂಗಿನ ಮರ ಸ್ವಲ್ಪ ವೃಕ್ಷ ಕೈ ಮುಗ್ದತ್ತು ಕೈ ಮುಗ್ದಾ ಅಣ್ಣ ಹುಷಾರು ಹುಷಾರು ಅಣ್ಣ ಹುಷಾರು ಹುಷಾರಣ್ಣ ಹುಷಾರಪ್ಪ ಆಗುತ್ತೆ ಹೆಂಗೆ ಆಗುತ್ತೆ ಇಷ್ಟ ಐತೆ ಎಷ್ಟು ಮರ ತಿಲ್ಲ ಈ ತರದ ನಿಧಾನ ಆದ್ರೆ ಹತ್ತಿಲ್ಲ ಬೇಡ ರಾಜು ರಾಜು ಏನಾಯ್ತು ಕಾಲು 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 ಏನಾಯ್ತು ಕಾಲು ಕಾಲು ಅದು ಬೇಗ ಫೋನ್ ಮಾಡು 108 ಬೇಗ ಫೋನ್ ಮಾಡು ನೀರು ನೋಡು ಎಲ್ಲಿ ಕಡಿಮೆ ಇಲ್ಲ ರಾಜು ಎಲ್ಲಿ ನೋವಾತು ಇಲ್ಲಿ ಹೇಳಿ ಹೇಳಿ ಪವನ 108 ಫೋನ್ ಮಾಡು ಈಗ ಫೋನ್ ಮಾಡಿ ಅವ್ರು ಬರೋದಿಗೆ ಟೈಮ್ ಆಗುತ್ತೆ ಹಿಂಗಡಿ ಎತ್ತಕೊಂಡವ ನಡಿ ನನ್ನ ಗಾಡಿಲಿ ಹಿಂಗಡಿಲ್ಲ ಏನೋ ಒಂದು ಮಾಡು ಬೇಗ ಏನೋ ಒಂದು ಮಾಡು ಬೇಗ ನಾವು ತಡಗಳಾಗಾಯ್ತಿಲ್ಲ ಇವು ನಾನು ಹೇಳ್ದೆ ರಾಜು ನಾವು ಮರ ಹತ್ಬೇಡ ಕಣೋ ನನಗೆ ಆಗಲ್ಲ ಈರಣ್ಣಿಗೆ ಹೇಳ್ತೀನಿ ಹಿಂಗಡಿ ತಗೊಂಡೋಗ ನಡಿಯೋಣ ಲೇಟ್ ಆಗುತ್ತೆ ಹೊಸಗಡಿಗೆ ಕೈ ಹಾಕಿ ಎತ್ಕೊಳ್ಳೋಣ ಆ ಕಡೆ ಇರ್ತೀರ ಆ ಕಾಲೇ ನಾವು ಕಣ 2 ಕಾಲು ನೋವು ಇದಾವೆ ಆ ಕಡೆ ಬರೋ ಇಲ್ಲಿ ಸೊಂಟ ಏನೋ ಇಂಗ್ಲಿಷು ಇದ ಹೋಗತ್ತೆ ಪವನ ಏನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ರಾಜನ ನೀವೆಲ್ಲ ಬೇಗ ಕರ್ಕೊಂಡ್ ಬಂದ್ಬಿಡಿ ಹಾಸ್ಪಿಟಲ್ ಅಲ್ಲಿ ಒಬ್ಬರು ಡಾಕ್ಟರ್ ಸೂಪರ್ ನೋಡ್ತಾರೆ ವೆರಿ ಫೇಮಸ್ ಸರ್ಜರಿ ಡಾಕ್ಟರ್ ಅವರು ನೋಡ್ತಾರೆ ಕುಶಲ ಹೊತ್ತ ಫೋನ್ ನಾವು ಬೇಗ ಬೇಗ ಸ್ಟಾರ್ಟ್ ಮಾಡೋ ಇವನ್ ಬೇರೆ ಯಾಗಪ್ಪ ನಮ್ದು ನಮ್ ಕೈಸಪ್ಪ ಇಂಗ್ಲೀಷ್ ನಮ್ಗೊಂದು ನಮ್ಮ ಡಾಕ್ಟರ್ ಮೂಳೆ ತಜ್ಞರು ಪ್ರತಾಪ್ ಸಿಂಗ್ ಅಂತ ಪೇಷಂಟ್ ನ ಕರ್ಕೊಂಡು ಬರ್ರಿ ಬಾಡಿನ ಎತ್ಕೊಂಡು ಹೋಗ್ರಿ ಡಾಕ್ಟರ್ ಇದಾರಪ್ಪ ಇದಾರೆ ಅಂಕಲ್ ಕಾಲು ಏಟಾಗ್ಬಿಟ್ಟಿದ್ದೆ ನಮ್ಮ ರಾಜದು ಯಾವ್ದು ಈ ಕಾಲ ಎಡದ ಕಾಲು ಬನ್ನಿ ಕರ್ಕೊಂಡು ಡಾಕ್ಟರ್ ಬೇಗ ಕರಿಯಪ್ಪ ಕರಿತೀನಿ ಅಂತ ನೀವು ಅಲ್ಲಿ ಕುತ್ಕೊ ಹೋಗ್ರಿ ನಾನು ಮಾಡ್ಕೊಸ್ತೀನಿ ಹುಷಾರ್ ನಿನ್ ಕೈಲಿ ಆಗುತ್ತೆ ಹೆಂಗಪ್ಪ ನೀನೇ ಬೀಳಕ್ಕಿದ್ಯಾ ಇಲ್ಲ ಹುಷಾರ್ ರಾಜು ನೀವು ಅಲ್ಲಿ ಮಾಡ್ಕೊಳ್ರಿ ಹುಷಾರ್ ಈ ಕಡೆ ಬೇಗ ಕರಿಯ ಡಾಕ್ಟ್ರೇ ಪೇಷಂಟ್ ಬಂದಿದ್ದಾರೆ ಅವ್ರು ಕಾಯಿ ಮಾಡ್ಕೊಂಡಿದ್ದಾರೆ ಇವಾಗಪ್ಪ ಒಂದು ಯಾವುದೋ ಒಂದು ಎಮರ್ಜೆನ್ಸಿ ಇದೆ ಇವತ್ತು ನೋಡ್ತಾ ಇದ್ದೀನಿ ಮೀಡಿಯಾನು ಬರೋ ಡಾಕ್ಟ್ರೇ ಸೆಕೆಂಡ್ ಆಯ್ತು ಅಷ್ಟೊಂದು ಅರ್ಜೆಂಟ್ ಆಯ್ತಾ ಕರಿಯಪ್ಪ ಬೇಗ ಡಾಕ್ಟರ್ನ ಬಂದ್ರು ಅಂಕಲ್ ಕಾಲ್ ಬೇರೆ ಮುರ್ಕೊಂಡೆ ನಮ್ಮ ರಾಜದು
ಸರ್ ಅವನು ತೆಂಗಿನ ಮರ ಕತ್ತಿದ್ದ ಸರ್. ತೆಗಿ ಮಾಡೋಣ. ಇಲ್ಲಿ ಏಟ್ ಬೈದಿ ನೋಡಿ ಸರ್ ಏನಾಯ್ತು. ನಿಧಾನ ಎಷ್ಟೊತ್ತಾಗ ಆಯ್ತಪ್ಪ? ಬೆಳಿಗ್ಗೆ ನೋಡತ್ಬಾರ್ದು ಡಾಕ್ಟ್ರೆ ಸ್ಪ್ರೇ ಹಾಕ್ಬಿಡ್ರಿ ಸ್ವಲ್ಪ. ಹಾಕ ಸ್ವಲ್ಪ ಏನಲ್ಲ. ಆಯ್ತೆ ಮರ ಕಚ್ಬಿಟ್ಟಿದೆ. ಮುಂಚೆ ನೋಡಿ ಸರ್, ಏನು ಸ್ವಲ್ಪ ಮುಂಚೆ ತರ ಮಾಡ್ಕೊಟ್ಬಿಡಿ. ಅದೇನ್ ಫೀಸ್ ಅನ್ಕೊಳ್ಳ ಕೊಡ್ತೀವಿ. ಮೂಳೆಗೆ ಏನಾರ ಸ್ವಲ್ಪ ಪೆಟ್ಟಿಗಳ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿಸ್ಬೇಕಾಗ್ತದೆ. ಮಾಡಿ ಸರ್ ಎಕ್ಸ್ಟ್ರಾ ಮಾಡಿ. ಎಕ್ಸ್ಟ್ರಾ ಮಾಡಿಸ್ಬೇಕಾಗ್ತದೆ. ಸ್ವಲ್ಪ ನೋಡೋಣ. ಇಂಜೆಕ್ಷನ್ ಹಾಕಿರ್ತೀನಿ ಸದ್ಯಕ್ಕೆ ನೋವಿಗೆ. ನೋಡಿ ಸರ್, ಆಮೇಲೆ ಎಕ್ಸ್ಟ್ರಾ ಆಮೇಲೆ ಹೊಡೆಯೋಣ ಕಳಿಸ್ತೀನಿ. ಸರಿ. ಇಂಜೆಕ್ಷನ್ ನೋವಿಗೆ ಕೊಟ್ಟಿರ್ತೀನಿ ಈಗ ಸದ್ಯಕ್ಕೆ. ಒಂದು ಇಂಜೆಕ್ಷನ್. ನಿಮ್ ಡಾಕ್ಟರ್ ಹೆಂಗ್ ನೋಡುತ್ತಾರೆ? ಯಾಕೆ ಬೇಕಾದ್ರೆ ಎಲ್ರು ಹಂಗೆ. ಎಲ್ಲಿ ಕೊಡ್ತಾರಪ್ಪ ಇಂಜೆಕ್ಷನ್? ಕಾಲಿಗೆ ಕೊಡ್ತಾರೆ. ನೋವು ಎಲ್ಲಿಗೆ ಕೊಡ್ತಾರೆ? ಕಾಲಿಗೆ ಅಲ್ಲ, ಸೊಂಟಕ್ಕೆ ಕೊಟ್ರೆ ಇನ್ನೇನು ನೋವು ಕಮ್ಮಿ ಆಗುತ್ತೆ. ಸೊಂಟಕ್ಕೆ ಕೊಡ್ತೀರಾ? ಇದಕ್ಕ ರೂಮಿಗೆ ಕಳ್ಸಬೇಕಲ್ಲ ಎಕ್ಸ್ಟ್ರಾ ರೂಮಿಗೆ. ನೋಡ್ಬೇಕು ಈಗ ನಾವು. ಸರಿ ಡಾಕ್ಟರ್, ಈಗ ಇಂಜೆಕ್ಷನ್ ಕೊಟ್ಟು ನೋವಿಗೆ ಅಲ್ಲೇ ಮಾಡ್ಬಿಡಿ ಡಾಕ್ಟರ್. ಅದೇ ಮಿಷಿನ್ ಆಗ್ತಿಲ್ಲ ಅವನಿಗೆ. ಈ ಮಿಷಿನ್ ಇದೆಯಪ್ಪ ಈಗ. ಏನೇ ಮಾಡಿ ಮಿಷಿನ್ ನನ್ ಕಾಲ್ ಆಗ್ತಿಲ್ಲ. ಹೆಂಗ ಜಾಯಿಂಟ್ ಬಿಟ್ಟಿರೋದು. ಹೇಗೆ ಆಗ್ತಿದೆ? ಏನ್ ನಿಮ್ ಡಾಕ್ಟರ್ ಇಲಿ ಔಷಧಿ ಹೊಡೆದ ಮುಡಿತಾವ್ರಲ್ಲ? ಸಾಕು ಇಲಿ ಔಷಧಿ ಅಲ್ಲ ಡಾಕ್ಟ್ರೆ, ಅಲ್ಲಿಗೆ ಹೇಳಿ ಅಂದ್ರೆ ಡಾಕ್ಟ್ರೆ, ಮಂಡಿ ಅದ್ರಲ್ಲ. ನಿಧಾನ ಡಾಕ್ಟ್ರೆ. ರಾಜರಾಜ ಏನು ಅಲ್ಲ ಕಡಿಮೆ ನೋಡ್ಬೇಡಿ ಒಂದು ಸ್ಕ್ಯಾನಿಂಗ್ ಮಾಡ್ಬೇಕಪ್ಪ. ಮಾಡಿ ಡಾಕ್ಟರ್. ಪೇಷಂಟ್ ಇನ್ನೊಂದು ಎಕ್ಸ್ಟ್ರಾ ಕೊಟ್ಟಿದ್ದಲ್ಲ, ಆಗಿದೆಯಾ ಅದು? ಹೌದಾ? ಆಗಿದೆ ಸರ್ ಆಗಿದೆ. ಅಪ್ಪ ಅಲ್ಲಿ ಹೋಗಿ ಎಕ್ಸ್ಟ್ರಾ ಇದೆ ತಗೊಂಬ. ಅಲ್ಲಿ ಇವ್ರದ್ದು ಯಾರು ಪೇಷಂಟ್ ಇನ್ನೊಂದು ಬಂದಿದ್ರು ಅವ್ರು ಬಿದ್ದಿದ್ರಲ್ಲ, ಹೌದು ತಗೊಂಬ. ಆಯ್ತಾ? ಆಯ್ತು. ಹೆಂಗಾಯ್ತು ನೋಡೋಣ. ಕಾಣ್ತಲ್ಲ ಬೇಕಾದ್ರೆ. ಕಾಣಿಸುತ್ತೆ. ಏನಾಯ್ತು? ಕಾಲೇ ಕ್ರಾಚ್ ಆದಂಗಿದೆ ಕಣ ಇಲ್ಲಿ. ಡಾಕ್ಟ್ರೆ ಕ್ರಾಚ್ ಆಗಿದೆಕಪ್ಪ ಅದು. ಹೌದಾ? ಇದು ಮುಂಚೆ ತರ ಮಾಡಕ್ ಆಗಲ್ಲ ಡಾಕ್ಟ್ರೆ. ಸ್ವಲ್ಪ ದಿನ ಲೇಟ್ ಆಗಿದೆ, ಮಾಡ್ಕೊಡ್ತೀವಿ. ಲೇಟ್ ಆಗಿದೆ. ಅದೆಷ್ಟು ಖರ್ಚಾಗಲ್ಲ ಡಾಕ್ಟ್ರೆ? ಮಾಡ್ಕೊಡ್ರಿ. ನಾನ್ ದುಡ್ಡಿಗೆ ಇದ್ ಮಾಡ್ತಿಲ್ಲಪ್ಪ. ನಿಮ್ ಫಸ್ಟ್ ನಿಮ್ ಕಾಲ್ ಗುಣ ಪಡಿಬೇಕು ನಾನು. ಅವಾಗ ಏನಿದ್ರು ನಾನು ದುಡ್ಡು ಅಪ್ಪಮ್ಮ ನಾನು ಏನ್ ಹೇಳಲ್ಲ ಡಾಕ್ಟ್ರೆ. ಆಯ್ತದೆ ಒಂದು 6 ತಿಂಗಳು ಅಪ್ಪಮ್ಮ ಏನ್ ಹೇಳ ಡಾಕ್ಟ್ರೆ, ಒಂಚೂರು ಒಂದು 2 ದಿವಸದಲ್ಲಿ ಹುಷಾರಾಗಿ ಏನಾರು ಮಾಡಕ್ಕಾಗಲ್ಲ. 2 ದಿವಸ ಎಲ್ಲ ಆಗಿದೆಪ್ಪ ಇದು. ಆ ತರ ಆಗಿದೆ ಇದು. ಹೌದಾ? ನೋಡಿ ಇಲ್ಲ ಆಗಿರೋದು ಇದೇ ತರ ಆಗಿದೆ. ನನಗೇನು ಗೊತ್ತಾಗಲ್ಲ ಡಾಕ್ಟರ್ ಇರಲಿಲ್ಲ. ಗೊತ್ತಾಗಲ್ಲ ನಿಮಗೆ. ನೀವು MBBS ಮಾಡಿದೀರಾ, ನನ್ಗೆ ಗೊತ್ತಾಗುತ್ತೆ ಡಾಕ್ಟರ್ ಇವೆಲ್ಲ. ಒಂದು 6 ತಿಂಗಳು ವರ್ಷ ಬೇಕಾಗಿದೆ. ಏನಾದ್ರು ಇಂಜೆಕ್ಷನ್ ಮಾತ್ರೆಯಲ್ಲಿ ಅದನ್ನ ಸ್ವಲ್ಪ ಗುಣಪಡಿಸ್ಕೊಬೇಕು. ಸ್ವಲ್ಪ ಅವನಿಗೆ ಇದ್ ಮಾಡ್ಬೇಕು. ಈಗ ರಜಾ ಬ್ಯಾಂಡೇಜ್ ಮಾಡ್ತೀವಿ. ಈ ಕಾಲ್ ಮುರ್ಕೊಂಡ್ಬಿಟ್ಟಿದೆ ಜಾಯಿಂಟ್. ಏನ್ ಮಾಡೋದು ರಜಾ? ಹಾಗಪ್ಪ ಇದಕ್ಕೆ ಈ ತಾತನ ಹತ್ರ ಕರ್ಕೊಂಡ್ ಬನ್ನಿ. ಬ್ಯಾಂಡೇಜ್ ಬಿಟ್ಟಿದ್ದಲ್ಲ ರಾಜು 6 ತಿಂಗಳು ಬೇಕಂತ ಹುಷಾರಾಗಕ್ಕೆ. ಯಾವ್ದು ಮುದ್ಕುನ ಹತ್ರ ಕರ್ಕೊಂಡ್ ಬಂದಿ. ಬಹಳ ವರ್ಷ ಸರ್ವಿಸ್ ಡಾಕ್ಟ್ರು ಎಲ್ಲೂ ಸಿಗಲ್ಲ. ನಮ್ಮ ಏರಿಯಾದಲ್ಲಿ ಇವರೇ ಇರೋದು, ಮುಳೆ ಡಾಕ್ಟ್ರು. ರಿಟೈರ್ ಆಯ್ತು ಡಾಕ್ಟ್ರಿಗೆ. ನಿಧಾನ ಡಾಕ್ಟ್ರಿ, ಹೇಳಿಬೇಡಿ, ನೋವಾಗುತ್ತೆ. ಅವ್ನು ಒಂದು 6 ತಿಂಗಳು ವರ್ಷ ಸ್ವಲ್ಪ ಇದ್ ಮಾಡ್ಬೇಕು. ಅವನು ನೋಡಿ ನಿಧಾನ ಕಟ್ಟಿ ಡಾಕ್ಟ್ರೆ. ಡಾಕ್ಟ್ರು ಟೈಮ್ ಪಾಸಿಗೆ ಡಾಕ್ಟ್ರು. ಎಷ್ಟು ವರ್ಷ ಸರ್ವಿಸ್ ಡಾಕ್ಟ್ರಿಗೆ? 60 ಬಂದಿದ್ದಪ್ಪ. ಹೌದಾ? ಏನ್ ಮಾಡೋಣ, ಇದೇ ಜೀವನ ನಮ್ದು. ನಾವ್ ಹೇಗಿದ್ದೀವಿ ರಾಜು? ಸುಮ್ಮನೆ ಹಂಗೆ ಇಟ್ಕೊಂಡಿರ್ಬೇಕು. ಇನ್ನೊಂದು ಇಂಜೆಕ್ಷನ್ ಹಾಕ್ತೇನೆ, ಆಯ್ತಾ? ಡಾಕ್ಟ್ರು ಏನು ಮಾಡ್ಬೋದ? ಇನ್ನೊಂದು ಇಂಜೆಕ್ಷನ್ ಹಾಕ್ತೀನಿ. ನಮ್ಮಿಂದು ಕಿತ್ಕೊಂಡ್ ಬರ್ತೈತೆ. ಎಷ್ಟು ವರ್ಷದ ಇಂಜೆಕ್ಷನ್?
ಏನಪ್ಪ ಹೇಳ್ತಾರ ನೀನು? ಇದೇನು ಡಾಕ್ಟರ್ ಒಳ್ಳೆ ಗಣನ್ ಡಾಕ್ಟರ್ ಇದ್ದಂಗೆ ಕೊಡ್ತಿದ್ದೀರ. ಅಲ್ಲಿ ಸಿಲೆಂಡ್ ಹಂಗಿದೆಯಲ್ಲ ಅಷ್ಟಕ್ಕೂದು? ಅದು ಔಷಧಿ, ಇದು ಸಿರಂಜಿ. ಹೌದಾ? ಇದು ಯಾವ ದಾದಾಪುರ ಹತ್ರ ಕರ್ಕೊಂಡ್ ಬಂದಿದ್ದೆ. ಹಿಂಗ ಅಲ್ಲಾಡ್ತೈತೆ ಅವನು. ಅವ್ನಿಗೆ ತಿರ್ಗಕ್ಕಲ್ಲ ಹಂಗೆ ಕೊಡಿ ಡಾಕ್ಟರ್. ಆಯ್ತಪ್ಪ ನಿಧಾನಕ್ಕೆ ಕೊಡ್ತೀನಿ. ರಜೆ ಏನೋ ಅನ್ಸಲಿ. ಜಪ್ಪ ಒಂದ್ ಸ್ವಲ್ಪ ಡಾಕ್ಟರ್ ನಿಮ್ ಬೆಟ್ಟ ಏನಾಗಿದೆ ಅದು? ಬೆಟ್ಟ ಏನ್ ಮಾಡೋಣಪ್ಪ, ನಿಮ್ಮಂಗೆ ನಾವು ಒಂದ್ ಸ್ವಲ್ಪ ಮಾಡ್ಕೊಂಡಿದೀವಿ. ಹಿಂಗ್ ಬರ್ತಾರಲ್ಲ ಯಾವ್ದೋ ಕತ್ತಿ ತಗೊಂಡಿರ್ತೀವಿ, ನಾವು ಕಟ್ ಮಾಡ್ಕೊಳ್ಳೋದು ಇರ್ತವೆ ಸ್ವಲ್ಪ. ಆಯ್ತು, ಎಲ್ಲ ಸರಿ ಆಗ್ತದೆ. ಕಡಿಯಪ್ಪ. ಇದು ರಾಜು ಕಡೆ ಪೇಷಂಟ್ ಬರ್ರಿ. ನೀನೇನಪ್ಪ? ಹ್ಞೂ ಡಾಕ್ಟರ್ ನಾನೇ. ನೀನೇನ? ನೋಡಪ್ಪ, ಇದು ಬೆಳಿಗ್ಗೆ ಊಟಕ್ಕಿಂತ ಮುಂಚೆ ಇದು ಫಸ್ಟ್. ಆಮೇಲೆ ಊಟ ಆದ್ಮೇಲೆ ಇದೊಂದು ತಗೊಬೇಕು. ಆಮೇಲೆ ಮತ್ತೆ ಇದೊಂದು ತಗೊಬೇಕು ಇದರಲ್ಲಿ. ಮತ್ತೆ ಮಧ್ಯಾಹ್ನ ಅದಲ್ಲೇ, ಸಂಜೆನೋದೆ, ಬೆಳಿಗ್ಗೆನೋದೆ, 3 ತಿಂಗಳ ಸ್ವಲ್ಪ ಒಂದ್ 6 ತಿಂಗಳು ನೋವು ಇದ್ದೇ ಇರ್ತಿತ್ತು ಅವನಿಗೆ. ಸ್ವಲ್ಪ ಓಡಾಡ್ಸ್ಬೇಡ್ರಿ. ಆಮೇಲೆ ಒಂದ್ ಸ್ವಲ್ಪ ಮೊಟ್ಟೆ ಗಿಟ್ಟೆ ಕೊಡ್ರಿ ಅವನಿಗೆ. ಒಂದ್ ಸ್ವಲ್ಪ ನಾಟಿ ಮೊಟ್ಟೆ, ಕೋಳಿ ಮೊಟ್ಟೆ. ಇದು ದಿನಕ್ಕೆ ಎಷ್ಟು ಕೊಡ್ಬೇಕು ಡಾಕ್ಟ್ರೆ? ದಿನಕ್ಕೆ 1-2 ಕೊಡಿ, ಬೆಳಿಗ್ಗೆ ಸಂಜೆ. ಸರಿ ಡಾಕ್ಟರ್. ಹುಷಾರಾಗುತ್ತೆ ಒಂದು 6 ತಿಂಗಳಲ್ಲಿ. ಸ್ವಲ್ಪ ಒಂದ್ 2 ದಿವಸಕ್ಕೆ, 1 ದಿವಸಕ್ಕೆ, 3 ದಿವಸಕ್ಕೆ, 1 ದಿವಸಕ್ಕೆ ಸ್ವಲ್ಪ ಬಿಚ್ಚಿ ಡ್ರೆಸ್ಸಿಂಗ್ ಮಾಡೋಣ. ಸರಿ ಡಾಕ್ಟರ್. ಆಯ್ತು ಡಾಕ್ಟರ್. ಎಷ್ಟು ಡಾಕ್ಟರ್ ಫೀಸು? ಹೌದಾ? ಎರಡೂವರೆ ಆಯ್ತು. 2 ಸಾವಿರ ಡಾಕ್ಟರ್. ಫೋನ್ ಪೇ ಮಾಡ್ತೀನಿ. ಫೋನ್ ಪೇ ಮಾಡ್ತೀಯಾ? ಫೋನ್ ಪೇ ಮಾಡ್ತೀನಿ ಡಾಕ್ಟರ್. ಮಾಡಪ್ಪ, ಫೋನ್ ಪೇ ಮಾಡು. ಇಲ್ಲೇ ಏನಂತ ನೋಡಿ. ಇದೆಯಾ? ಸರಿ. ಎಷ್ಟು ಡಾಕ್ಟರ್ ಇದ್ದಿದ್ದು ಅಮೌಂಟು? 2,000. ನೋಡೊಂಚೂರು ಕಡಿಮೆ ತಾಳಿ ಡಾಕ್ಟ್ರೆ. ಏನ್ ಮಾಡಪ್ಪ, ನೋಡದ್ ನೋಡಿದ್ರೆ ಹಂಗಾಗಿದೆ. ನೀವು ಮಾಡ್ಕೊಂಬಂದಿರೋದು ಬ್ಯಾಂಡೇಜ್, 2 ಇಂಜೆಕ್ಷನ್ ಮಾಡ್ತೀರಿ. ಎಲ್ಲ ಹಾಕಿರೋದು. ನೋಡಿ ಇನ್ನು ಬರ್ತೀಯಲ್ಲ, ಹೋಗಪ್ಪ. ಸರಿ ಡಾಕ್ಟ್ರೆ, ಆಯ್ತು. ಈ ರಾಜು ಇನ್ನೊಂದು ಏನೋ ಕೇಳೋದಿದೆ, ನಿಂಗೆ ಡೌಟ್ ಏನಾರ? ಇದು ಯಾವ್ದು ಕನೆಕ್ಷನ್ ಕಟ್ ಆಗಿದೆ ಅಲ್ವಾ? ಏನಿಲ್ಲಪ್ಪ, ಕೆಳಗಡೆ ಮಾತ್ರ ಆಗಿರೋದು. ಏನಿಲ್ಲ ರಾಜು, ಈ ಜಾಯಿಂಟ್ ಮುರ್ಕೊಂಡ್ಬಿಟ್ಟಿದ್ ಮೈನ್ ಮೂಳೆ ಮೇಲೆ ಬಿದ್ದಲ್ಲ, 20 ಅಡಿ ಮರದ ಮೇಲಿಂದ ಬಿದ್ದಲ್ಲ. ನೀನು ಬಿದ್ದಿದ್ ಕೂಡಲೇ ಫಸ್ಟ್ ನೀನು ಸೊಂಟ ಕೊಟ್ಟಿಲ್ಲ, ಸೊಂಟ ಕೊಟ್ಟು ನೀ ಸೊಂಟ ಮುರ್ಕೊಂಡು ಹೋದಲ್ವ ಡಾಕ್ಟ್ರೆ? ಪರ್ಮನೆಂಟ್ ಮಾಡ್ಕೋಬೇಕಾಗೋದು. ಸೊಂಟನ ಇಲ್ಲಂಗ ಹೆಂಗೋ ಕಾಲ ಆಯ್ತು ಬಿಡು. ಹೆಂಗೋ ಬಿಡು, ದೇವ್ರ ಹೆಂಗೋ ನಮ್ ಕಡೆ ಇದಾನೆ. ಹೆಂಗೋ ಇಷ್ಟೆಲ್ಲ ಆಯ್ತಲ್ಲ, ಕಡಿಮೆ ಆಗೋದು ಬಿಡು. ಮುಂದೆ ಪ್ರಾಬ್ಲಮ್ ಇಲ್ಲ, ಒಂದ್ 2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸತಿ ಡ್ರೆಸ್ಸಿಂಗ್ ಮಾಡ್ಬೇಕು. ಆಯ್ತಾ? ಓಕೆ, ಸರಿ ಡಾಕ್ಟ್ರೆ, ಆಯ್ತು. ಹೋಗೋಣ ರಾಜು. ರಾಜು ನಿಧಾನ. ಇಷ್ಟು ಅಲ್ಲಿ ತನಕ ಡ್ರಾಪ್ ಮಾಡಪ್ಪ ಆಚೆ ಬೈಕ್ ಹತ್ರ. ನಿಧಾನ. ಇದ್ರಿ ಬೆಂಗಳೂರಲ್ಲಿ ಓಲಾ ಊಬರು ಅಂತ ಟ್ರಾಫಿಕಲ್ಲೂ ನೀವು ಗಾಡಿ ಚೆನ್ನಾಗಿ ಓಡಿಸ್ತಿದ್ರಿ. ಅದಲ್ದಲೆ ಗೂಡ್ಸ್ ಗಾಡಿ ಬೇರೆ ತಗೊಂಡ್ರಿ, ಆ ಗಾಡಿನೂ ಚೆನ್ನಾಗಿ ಓಡಿಸ್ತಾ ಇದ್ರಿ. ಈ ರೀತಿ ಬೇರೆ ಮಾಡ್ಕೊಂಬಿಟ್ಟಿರ, ನಿಮ್ಮ ಕಾಲು ಬೇರೆ ಮುರ್ಕೊಂಡಿರ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ರಾಜು ಅವರೇ? ಜನಗಳಿಗೆ ತಿಳಿಸೋ ಸಂದೇಶ ಏನಂತ ಹೇಳ್ತೀರಾ ನೀವು? ನನ್ ಬದುಕು ಹಿಂಗಾಗುತ್ತೆ ಅಂತ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಗೊತ್ತಿಲ್ದಿರೋ ಕೆಲಸ ಮಾಡಕ್ ಹೋಗಿ ಈ ಇನ್ಸಿಡೆಂಟ್ ನಡೆದೋಯ್ತು ನನ್ನ ಜೀವನದಲ್ಲಿ. ಗೊತ್ತಿಲ್ದಿರೋ ವರ್ಕ್ನ ಯಾರು ಹಿಂಗೆ ಮಾಡಕ್ ಹೋಗ್ಬೇಡಿ. ಇದೊಂದು ನಿಮಗೊಂದು ಲೆಸನ್ನು ನನ್ನಿಂದ. ನಮಸ್ತೆ.